ಮಾಡಿ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೋ ಅಥವಾ ಆಗೋದಿಲ್ವೋ ಅಥವಾ ಅದು ಮೇ ಬಿ ಆಗ್ಬೋದು ಅಥವಾ ಆಗಲಿಕ್ಕಿಲ್ಲ ಅನ್ನೋದನ್ನು ಯಾವ ರೀತಿ ತಿಳ್ಕೊಳ್ಳೋದಂತ ನೋಡೋಣ. ಈಗ ಪೆಂಡುಲಮ್ ಯೂಸ್ ಮಾಡಿ ಅದು ನಿಧಾನವಾಗಿ ಆ್ಯಂಟಿ ಕ್ಲಾಕ್ ವೈಸ್ ಅದು ಸುತ್ತಿದರೆ, ನಿಧಾನವಾಗಿ ಸುತ್ತಿದರೆ ನೀವು ಅಂದ್ಕೊಂಡಿರೋ ಕೆಲಸ ಆಗೋದಿಲ್ಲ ಅಂತ. ಅದೇ ಅದು ಸ್ಪೀಡಾಗಿ ಕ್ಲಾಕ್ ವೈಸ್ ಸುತ್ತಿದರೆ ಆ ಕೆಲಸ ಆಗುತ್ತೆ ಅಂತ. ಅದೇ ರೀತಿ ಅಡ್ಡಡ್ಡ ಅದು ಬಂದರೆ ಅದು ಏನೂ ಆನ್ಸರ್ ಇಲ್ಲ ಅಂತ ಅರ್ಥ, ಅಂದರೆ ಕ್ವಶನ್ ಸರಿಯಾಗಿಲ್ಲ ಅಂತ. ಅದೇ ಈ ರೀತಿ ಮೇ ಬಿ ಇದರಲ್ಲಿ ಇದ್ದರೆ ಅದು ಮೇ ಬಿ ಯಾರೋ ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಆ ಥರ ಇದ್ದರೆ ಆಗ್ಬೋದು ಅಥವಾ ಆಗಲಿಕ್ಕಲ್ಲ ಅನ್ನೋ ರೀತಿ ಇರುತ್ತೆ. ನೋಡೋಣ, ಮನಸ್ಸಿನಲ್ಲಿ 3 ಪ್ರಶ್ನೆಗಳು ಅಂದ್ಕೊಳ್ಳಿ. ಮೊದಲನೇ ಪ್ರಶ್ನೆಗೆ ನಿಮ್ಮ ಉತ್ತರ ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ ನಿಮ್ಮ ಉತ್ತರ ಹೀಗೆ ಬರ್ತಾ ಇದೆ, ಆಗೋದಿಲ್ಲ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಬಂದು ಇದು ಮೇ ಬಿ ಯಾರೋ ಮಾರ್ಕಲ್ಲಿ ತಿರುಗ್ತಾ ಇದೆ, ಸೊ ಆಗ್ಬೋದು ಅಥವಾ ಆಗಲಿಕ್ಕಿಲ್ಲ ಅಂತ ಸೂಚನೆ ಇದು. ಓಕೆ, ನಾನು ಯಾವುದೇ ರೀತಿ ಹ್ಯಾಂಡ್ ಮೂಮೆಂಟ್ ಮಾಡ್ತಾ ಇಲ್ಲ. ಸೊ ಪೆಂಡುಲಮ್ನ ನಾವು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ಇದರ ಆನ್ಸರ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ಮೇ ಬಿ ಅಂತ ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಬಂದು ಮೇ ಬಿ ಅಂತ. ಓಕೆ, ನೆಕ್ಸ್ಟ್ ನೋಡೋಣ. ಕೇಂದ್ರ ಬಿಂದುನಲ್ಲಿ ಅದನ್ನ ನಿಲ್ಲಿಸಬೇಕು. ನೆಕ್ಸ್ಟ್ ಕ್ವಶನ್ ಅಂದ್ಕೊಳ್ಳಿ. ಓಕೆ, ತುಂಬ ಸ್ಪೀಡಾಗಿ ಇದು ಕ್ಲಾಕ್ ವೈಸ್ ಸುತ್ತಾ ಇದೆ. ಸೊ ನಾನು ಯಾವುದೇ ರೀತಿ ಹ್ಯಾಂಡ್ ಮೂಮೆಂಟ್ ಮಾಡ್ತಾ ಇಲ್ಲ. ನೋಡ್ಬೋದು, ಪೆಂಡುಲಮ್ ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು ಕೆಲಸ ಸಕ್ಸಸ್ ಆಗುತ್ತೆ, ಪರ್ಫೆಕ್ಟಾಗಿ ಆಗುತ್ತೆ ಅಂತ ತೋರಿಸುತ್ತೆ. ನಮಸ್ಕಾರ.